ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. 430ನೇ ವರ್ಷದ ರಾಯರ ವರ್ಧಂತಿಯ ಉತ್ಸವದ ಸಂದರ್ಭದಲ್ಲಿ ಮಂತ್ರಾಲಯ ಪ್ರಭುಗಳ ಚರಣ ಕಮಲಗಳಲ್ಲಿ ಭಕ್ತಿಯಿಂದ ನಮಸ್ಕಾರವನ್ನು ಸಲ್ಲಿಸಿ, ಇವತ್ತಿನ ದಿವಸ ನಮ್ಮ ಜೀವನದಲ್ಲಿ ಭಯ, ಆತಂಕ, ಉದ್ವೇಗ, ಪ್ಯಾನಿಕ್ ಅಟ್ಯಾಕ್, ಆಂಗ್ಸೈಟಿ ಇವೆಲ್ಲ ಏನು ಅನುಭವಿಸ್ತಾ ಇದ್ದೀವಿ ನಿತ್ಯವೂ, ಇದಂತೂ ಯುವಕ ಯುವತಿಯರಲ್ಲಿ ಇದು ನಿತ್ಯವೂ ಅನುಭವಿಸುವಂಥ ಕರ್ಮಗಳಾಗಿ ಹೋಗಿದೆ. ಎಲ್ಲ ಯುವಕ ಯುವತಿಯರು ಇದನ್ನು ಅನುಭವಿಸ್ತಾ ಇದ್ದಾರೆ. ಆಂಗ್ಸೈಟಿ ಪ್ರತಿಯೊಬ್ಬರಿಗೂ ಕೂಡ ಎದ್ದು ಕಾಣಿಸ್ತಾ ಇದೆ. ಹಾಗಿದ್ರೆ ಗುರುರಾಯರ ಈ ವರ್ಧಂತಿಯ ಪರ್ವಕಾಲಗಳಲ್ಲಿ ನಾವು ಹೇಗೆ ಚಿಂತನೆಯನ್ನು ನಡೆಸೋದ್ರಿಂದ ಇದು ಪರಿಪೂರ್ಣವಾಗಿ ಇದಕ್ಕೆ ಉತ್ತರ ಸಿಗುತ್ತೆ, ಹಾಗೂ ನಾವು ಒಳ್ಳೆಯ ದಾರಿಯ ಕಡೆ ಸಾಕ್ತೀವಿ ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ. ಸಾಧಕರೇ, ಗುರುರಾಯರನ್ನು ನಾವು ಆದರ್ಶವನ್ನಾಗಿ ಇಟ್ಕೊಳ್ಬೇಕು. ಆಗ ನಮ್ಮ ಹೃದಯದಲ್ಲಿ ಇರುವಂತಹ ಆಂಗ್ಸೈಟಿ ಹಾಗೂ ಮಾನಸಿಕ ಒತ್ತಡ, ಭಯ ಇವೆಲ್ಲವೂ ಪರಿಹಾರ ಆಗುತ್ತೆ. ಅದು ಹೇಗೆ ಅಂತ ನೀವು ತಿಳ್ಕೊಳ್ತಾ ಹೋಗಿ ತುಂಬ ಮಹತ್ವಪೂರ್ಣವಾದ ವಿಷಯವನ್ನು ನಾನು ಇಲ್ಲಿ ಹೇಳೋನಿದ್ದೀನಿ. ಎಲ್ಲ ಯುವಕ ಯುವತಿಯರಿಗೆ ಇವತ್ತು ಮಾರ್ಗ ತಪ್ತಾ ಇದೆ. ಕಾರಣ ಏನು ಅಂದರೆ, ಒಂದು ಪ್ರಬಲವಾದ ಆಸೆ ಇಟ್ಕೊಳ್ಳೋದು, ಆ ಆಸೆಯನ್ನು ಗೆಲ್ಲಲಿಕ್ಕೆ ಮಹಾಪ್ರಯತ್ನವನ್ನು ಮಾಡೋದು. ಆ ಬಿಸಿಲ ಕುದುರೆನ ಹಿಂದೆ ಓಡಿದ್ರೆ ಏನಾಗುತ್ತೆ, ಆ ಕುದುರೆ ಸಿಗಲ್ಲ, ನಮಗೆ ಆಯಾಸ ಪರಿಹಾರ ಆಗಲ್ಲ. ಹಾಗೆ ಆಗಿದೆ. ಹಾಗಿದ್ರೆ ನಾವು ಆಸೆ ಇಟ್ಕೊಳ್ಳೋದೇ ತಪ್ಪಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ನಾವು ಗುರುರಾಯರ ಜೀವನ ಚರಿತ್ರೆಯನ್ನು ನೋಡಿದ್ರೆ ನಮಗೆಲ್ಲದಕ್ಕೂ ಉತ್ತರ ಸಿಗುತ್ತೆ. ರಾಯರ ಜೀವನ ಹೇಗಿತ್ತು? ಅವರ ಪೂರ್ವಾಶ್ರಮದಲ್ಲಿ ಅವರು ವೆಂಕಟನಾಥಾಚಾರ್ಯರು. ಚತುಶಾಸ್ತ್ರವನ್ನು ಕೂಡ ಕರತಲಾಮಲಕವಾಗಿ ಅವರು ಜೀರ್ಣಿಸ್ಕೊಂಡ್ರು. ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿದ್ರು. ದಿನಚರಿ ಬಹಳ ಮುಖ್ಯವಾಗಿತ್ತು ಅವರಿಗೆ. ದಿನಚರಿಗೆ ಬಹಳ ಮಹತ್ವ ಕೊಡ್ತಾ ಇದ್ರು. ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿದ್ರು. ಸುಂದರ ವ್ಯಕ್ತಿತ್ವ, ಒಳ್ಳೆಯ ಜೀವನ ಶೈಲಿ. ಅದನ್ನು ನೋಡಿ ಗುರುಗಳಿಗೆ ಎಷ್ಟು ಖುಷಿ ಆಯಿತು ಅಂದರೆ, ನನ್ನ ಮುಂದಿನ ಉತ್ತರಾಧಿಕಾರ ಕೊಟ್ಟರೆ ಈ ವೆಂಕಟನಾಥನಿಗೆ ಕೊಡಬೇಕು, ಬೇರೆ ಯಾರೂ ಇದಕ್ಕೆ ಯೋಗ್ಯರಲ್ಲ ಅಂತ ಅಷ್ಟು ಭಾವ ಅವರಿಗೆ ಮೂಡಿತು. ಇದಕ್ಕೇನೆಂದರೆ, ಅವರಲ್ಲಿರುವಂತಹ ಒಂದು ಪ್ರಾಮಾಣಿಕ ಜೀವನ ಹಾಗೂ ಒಂದು ತಪಶಕ್ತಿ. ಅಂದರೆ ತಪಸ್ಸು ಅಂದರೆ ಅದೇನು ಕಾಡಿನಲ್ಲಿ ಹೋಗಿ ಕೂತು ತಪಸ್ಸು ಅಂತಲ್ಲ, ದಿನಚರಿ, ಒಳ್ಳೆಯ ದಿನಚರಿ, ಆಯಾ ಟೈಮಿಗೆ ಸರಿಯಾಗಿ ಏನೇನು ಕರ್ತವ್ಯಗಳು ಮಾಡಬೇಕು ಅದು. ಇದನ್ನು ಕಂಡು ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಅಷ್ಟು ಖುಷಿಯಾಗುತ್ತೆ. ಇವರು ವಿಷಯ ಪ್ರಸ್ತಾಪವನ್ನು ಮಾಡ್ತಾರೆ, ಒಪ್ಕೊಳ್ಳೋದಿಲ್ಲ ವೆಂಕಟನಾಥಾಚಾರ್ಯರಿಗೆ. ಅದು ಅವರು ಜೀವನದ ಮುಖ್ಯ ಗುರಿ ಅದು ಅಲ್ವೇ ಅಲ್ಲ. ಅವರು ಅಧ್ಯಯನ ಮಾಡ್ತಿರಬೇಕಾದ್ರೆ, ಅವರು ಬ್ರಹ್ಮಚಾರಿಗಳಾಗಿದ್ದಾಗ ಅಥವಾ ವಿದ್ಯಾರ್ಥಿ ಜೀವನದಲ್ಲಿ ಅವರ ಮುಂದಿನ ಗುರಿ, ನಾನು ಕಲಿಯುಗದಲ್ಲಿ ಕಾಮಧೇನು ಆಗಬೇಕು, ನಾನು ಕಲ್ಪವೃಕ್ಷ ಆಗಬೇಕು, ಮುಂದೆ ನಾನು ವೃಂದಾವನದಲ್ಲಿ ಕೂತಾಗಲೂ ಕೂಡ ಎಲ್ಲ ಭಕ್ತರು ನನ್ನ ಹತ್ರ ಸಾವಿರಾರು ಸಂಖ್ಯೆಯಲ್ಲಿ ದಿನನಿತ್ಯ ಬರಬೇಕು. ಅದು ಅವರ ಉದ್ದೇಶ ಆಗೇ ಇರಲಿಲ್ಲ. ಅವರ ಉದ್ದೇಶ ಏನು ಅಂತಂದರೆ, ಆ ದಿನಚರಿ ಸರಿಯಾಗಿರಬೇಕು, ಪ್ರಾಮಾಣಿಕವಾಗಿ ಬದುಕಬೇಕು. ಭಗವಂತ ಸ್ವಾಮಿ, ನಾನು ಅವನ ದಾಸ ಇವತ್ತು ದಾಸನ ಥರನೇ ಇರಬೇಕು. ಇಷ್ಟೇ ಅವರ ಮನಸ್ಸಿನಲ್ಲಿ ಇದ್ದದ್ದು. ಅಹಂಕಾರ ಇಲ್ಲ, ಮನಸ್ಸಿನಲ್ಲಿ ಯಾವ ಆಸೆಗಳು ಇಲ್ಲ, ಆ ಆಸೆಗೆ ಒತ್ತಡಗಳು ಅವರ ಮನಸ್ಸಿನಲ್ಲಿ ಇಲ್ಲ. ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಇಷ್ಟು ದೊಡ್ಡ ಒಂದು ಪೀಠಾಧಿಪತ್ಯದ ಒಂದು ಆಪ್ಷನ್ ಇಟ್ಟಾಗ ಅವರು ಒಪ್ಕೊಳ್ಳಲ್ಲ. ಅಷ್ಟೇ ಅಲ್ಲ, ಅವರು ಅದನ್ನು ವಿರೋಧ ಮಾಡ್ತಾರೆ. ನನಗೆ ಇದು ಬೇಡ, ನಾನು ಇದಕ್ಕೆ ಅರ್ಹ ಅಲ್ಲ. ಯಾಕೆ ಅಂದರೆ, ನಾನು ಒಂದು ವೇಳೆ ಇದಕ್ಕೆ ಬಂದುಬಿಟ್ರೆ, ಪೀಠಾಧಿಪತ್ಯವನ್ನು ವಹಿಸ್ಕೊಂಡ್ಬಿಟ್ರೆ ನಾನು ಕರ್ತವ್ಯ ಭ್ರಷ್ಟನಾಗ್ತೀನಿ. ನನ್ನನ್ನು ನಂಬಿದ ಹೆಂಡತಿ ಮಕ್ಕಳೆಲ್ಲರೂ ಕೂಡ ಏನು ಮಾಡಬೇಕು, ಕರ್ತವ್ಯದಿಂದ ನಾನು ವಂಚಿತನಾಗ್ತೀನಿ ಅಂತ ಅವರು ಹಾಗೆ ಪ್ರಾಮಾಣಿಕವಾಗಿ ಚಿಂತನೆಯನ್ನು ಮಾಡ್ತಾರೆ. ಗುರುರಾಯರು, ವೆಂಕಟನಾಥಾಚಾರ್ಯರು ಹಾಗೆ ಚಿಂತನೆಯನ್ನು ಮಾಡ್ತಾರೆ. ಒಪ್ಕೊಳ್ಳೋದೇ ಇಲ್ಲ. ಕೊನೆಗೆ ಅವರು ಎಲ್ಲಿ ತನಕ ಅಂದರೆ, ಗುರುಗಳ ಬಳಿ ಹೋಗೋದೇ ಬಿಟ್ಬಿಡ್ತಾರೆ ಅವರು. ಇನ್ನು ಎಲ್ಲಿ ಬಲವಂತ ಮಾಡ್ತಾರೆ ಸನ್ಯಾಸಾಶ್ರಮಕ್ಕೆ, ತನಗೆ ಬೇಡ ಅದು. ಹೀಗೆ ಅವರ ಮನಸ್ಸಿನಲ್ಲಿ ಚಿಂತನೆ ಇದ್ದರೂ ಕೂಡ ಅವರ ಮನಸ್ಸಿನಲ್ಲಿ ಅಹಂಕಾರ ಇರಲಿಲ್ಲ. ಮುಕ್ತ ಮನಸ್ಸು.
ಹರಿಚಿತ್ತ ಸತ್ಯ, ಅದರಂತೆ ನಾನು ಬದುಕಬೇಕು ಅನ್ನೋದಷ್ಟೇ ಅವರ ಮನಸ್ಸಿನಲ್ಲಿ ಇತ್ತು. ಹಾಗಾಗಿ ಅವರಿಗೆ ಸ್ವಪ್ನ ಸೂಚನೆ ಆಗುತ್ತೆ. ಸರಸ್ವತಿ ದೇವಿ ಬಂದು ಸ್ವಪ್ನದಲ್ಲಿ ನನ್ನನ್ನು ರಕ್ಷಣೆ ಮಾಡಬೇಕು, ಮುಂದೆ ತತ್ವಜ್ಞಾನವನ್ನು ನೀನು ಪ್ರಚಾರ ಮಾಡೋ ಮೂಲಕ ನನಗೆ ಅಸ್ತಿತ್ವವನ್ನು ನೀನು ಕೊಡಬೇಕು ಅಂತ ಸಾಕ್ಷಾತ್ ವಿದ್ಯಾಭಿಮಾನಿ ದೇವತೆ ಸ್ವಪ್ನದಲ್ಲಿ ಸೂಚನೆಯನ್ನು ನೀಡಿದಾಗ ಆಗ ಒಪ್ಪಿಕೊಳ್ತಾರೆ ವೆಂಕಟನಾಥಾಚಾರ್ಯರು. ಅಂದರೆ ಹರಿಚಿತ್ತ ಇದ್ದಂತೆ ನಾನು ಬದುಕಬೇಕು, ನನ್ನ ಚಿತ್ತದಂತೆ ಬದುಕುವುದು ಉದ್ದೇಶ ಅಲ್ಲ, ನಾನು ಸುಮ್ಮನೆ ಹೆಂಡತಿ ಮಕ್ಕಳು ಅಂತ ಆಶಾಪಾಶ ಬದ್ಧನಾಗಿ ಬದುಕೋದ್ರಿಂದ ಅದು ಹರಿಚಿತ್ತಕ್ಕೆ ವಿರುದ್ಧ ಆಗುತ್ತೆ ಅಂತ ಅಷ್ಟೇ. ಮತ್ತೆ ಇದೊಂದು ಒಳ್ಳೆ ಆಪ್ಷನ್ ಬಂತು, ನನಗೆ ಸ್ವಪ್ನ ಸೂಚನೆ ಸಿಕ್ತು, ನಾನಿನ್ಮೇಲೆ ದೊಡ್ಡ ಪೀಠಾಧಿಪತಿ ಆಗಿಬಿಡ್ತೀನಿ, ನಾನು ಅಂಥ ಒಂದು ಪ್ರಾಜೆಕ್ಟ್ ಮಾಡ್ತೀನಿ, ಕನಸು ಕಟ್ಕೊಳ್ತೀನಿ, ಅದೂ ಅಲ್ಲ, ಏನೂ ಇಲ್ಲ, ಅದ್ಯಾವುದೂ ಇಲ್ಲ. ಅವರು ಮುಂದೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೂ ಕೂಡ ಗುರುರಾಯರು ಅವರಿಗೆ ದಿನಚರಿ ಯಾವಾಗಲೂ ಪಾಠ ಪ್ರವಚನದ ಒಂದು ದಿನಚರಿ ಟೈಮ್ ಟೇಬಲ್ ಮಾಡಿದ್ದಾರೆ. ರಾಘವೇಂದ್ರ ವಿಜಯದಲ್ಲಿ ಎಷ್ಟು ಟೈಮಿಂದ ಎಷ್ಟು ಟೈಮ್ ತನಕ ಪಾಠ ಮಾಡ್ತಾಯಿದ್ರು, ಆಹ್ನಿಕ ಯಾವಾಗ ಮಾಡ್ತಾಯಿದ್ರು, ಆಮೇಲೆ ಮಾಧ್ಯಾಹ್ನಿಕ ಯಾವಾಗ ಮಾಡ್ತಾಯಿದ್ರು, ಮತ್ತು ಸಾಯಂಕಾಲ ಪೂಜೆ ಎಲ್ಲ ಯಾವಾಗ ಮಾಡ್ತಾಯಿದ್ರು, ಹೀಗೆ ಅವ್ರದ್ದು ದಿನಚರಿ. ಆ ದಿನಚರಿ ಬಿಟ್ಟು ಅವ್ರು ಹೋಗ್ತಿರಲಿಲ್ಲ. ದಿನಚರಿಯೇ ಮುಖ್ಯ, ಮತ್ತು ಪ್ರಾಮಾಣಿಕ ಜೀವನ, ಮತ್ತು ಒಳ್ಳೆಯ ಜಪಾನುಷ್ಠಾನ. ಆ ವಿದ್ಯೆ ಹೇಗೆ ಹೇಳುತ್ತೋ ಹಾಗೆ ಜೀವನದ ಶೈಲಿ ಇಷ್ಟು ಇತ್ತು. ಭಕ್ತರು ಕಷ್ಟ ಕೇಳಿಕೊಂಡು ಬಂದರೆ ಫಲಮಂತ್ರಾಕ್ಷತೆ ಕೊಡ್ತಾಯಿದ್ರು. ಭಕ್ತರಿಗೆ ಅದರಿಂದ ಒಳ್ಳೆಯದಾಗ್ತಾ ಇತ್ತು. ಯಾಕೆಂದರೆ ಗುರುರಾಯರು ಸ್ವತಃ ಪ್ರಾಮಾಣಿಕವಾಗಿ ಬದುಕ್ತಾ ಇದ್ರು. ಆದ್ದರಿಂದ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಏನು ಹೇಳಿದ್ರು ಅದು ಹಾಗೆ ನಡೆಯುತ್ತೆ. ನೀವು ಬೇಕಾದರೆ ನೋಡಿ, ಆ ಗುರುರಾಯರಲ್ಲಿ ಹೆಚ್ಚಿನ ಮಟ್ಟಿಗೆ ಅದು ಪ್ರಾಮಾಣಿಕತನ ಹಾಗೂ ಒಂದು ರುಜು ಮಾರ್ಗಾನುವರ್ತಿತ್ವ ಇತ್ತು. ಆದ್ದರಿಂದ ಅವರು ಹೇಳಿದಂತೆ ನಡೀತಾ ಇತ್ತು. ಎಲ್ಲ ಭಕ್ತರಿಗೆ ಅದರಿಂದ ಅನುಗ್ರಹ ಉಂಟಾಗ್ತಾ ಇತ್ತು. ಆಮೇಲೆ ಅವರು ವೃಂದಾವನಸ್ಥರಾದ ಮೇಲೆ ಹಾಗೆ ಅವರು ಗುರುರಾಯರು ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಹೋದರು. ಅಷ್ಟೇ ಹೊರತು ಇದೊಂದು ದೊಡ್ಡ ಜೀವನದಲ್ಲಿ ಗುರಿಯನ್ನಾಗಿ ಇಟ್ಕೊಂಡು ಅವರು ಈ ಲೆವೆಲ್ಗೆ ಬಂದಿದ್ದು ಅಂತ ಅಲ್ಲ. ದೇವರ ಇಚ್ಛೆ ಇತ್ತು, ಇವರು ಅದೇ ಮಾರ್ಗದಲ್ಲಿ ಹೋದರು. ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶವು ನಡೆಯದು ಅಂತ ನಾವು ಈ ಒಂದು ಚಿಂತನೆಯೆಲ್ಲ ಇಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ನಮ್ಮ ಸ್ಥಿತಿ ಏನಾಗಿದೆ ನೋಡೋಣ. ಈಗ ನಾವು ಏನು ಮಾಡ್ತೀವಿ, ಒಂದು 15 ವರ್ಷ 20 ವರ್ಷ ನಮಗೆ ಆದಾಗಲೇ ನಾವೊಂದು ಆಸೆ ಇಟ್ಕೊಳ್ತೀವಿ. ಆ ಆಸೆಗೋಸ್ಕರ ಸೇವೆಗಳನ್ನ ಶುರು ಮಾಡ್ತೀವಿ. ಅನೇಕ ಹಿರಿಯರ ಬಳಿ ಹೋಗಿ ಮಾರ್ಗದರ್ಶನ ಕೇಳ್ತೀವಿ, ಹಾಗೂ ಎಲ್ಲ ಸಂಪತ್ತನ್ನು ಅದಕ್ಕೋಸ್ಕರ ವಿನಿಯೋಗ ಮಾಡ್ತೀವಿ. ಸಾಲೋದಿಲ್ಲ. ಕೊನೆಗೆ ಮನಸ್ಸಿಗೆ ಪುನಃ ಆ ಪ್ರೇರಣೆಗಳನ್ನು ಮಾಡಿ, ಆ ಸುಪ್ತ ಮನಸ್ಸಿನ ಒಳಗೂ ಕೂಡ ಅದನ್ನೇ ಮಾಡಿ ಪ್ರಯತ್ನ ಪಡ್ತೀವಿ. ಕೊನೆಗೂ ಅದು ಸಿಗಲ್ಲ. ಅದು ಯಾರೋ ಒಬ್ರಿಬ್ರಿಗೆ ಸಿಗುತ್ತೆ ಅಷ್ಟೇ. ಯಾಕೆಂದರೆ ಹರಿಚಿತ್ತದಲ್ಲಿ ಸಿಗಬೇಕು ಅಂತಿದ್ರೆ ಸಿಗುತ್ತೆ, ಇಲ್ಲ ಅಂದರೆ ನಮ್ಮ ಆಸೆ ನಮಗೆ ಸಿಗಲ್ಲ. ಆಗ ಏನಾಗುತ್ತೆ, ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ, ಆಂಗ್ಸೈಟಿ ಬರುತ್ತೆ, ಎಲ್ಲ ಸಮಸ್ಯೆಗಳು ನಮ್ಮಲ್ಲಿ ಶುರು ಆಗ್ತಾ ಹೋಗುತ್ತೆ. ಒಂದೊಂದೇ ಸಮಸ್ಯೆಗಳು ಶುರು ಆಗ್ತಾ ಹೋಗುತ್ತೆ. ಇನ್ನು ಕೆಲವರಿಗೆ ಇದು ಯಾವುದೂ ಇರಲ್ಲ, ಅವರು ಮನಸ್ಸಿಗಷ್ಟು ಒತ್ತಡ ಹಾಕಿರಲ್ಲ, ಆದರೆ ಅಹಂಕಾರ ಇರುತ್ತೆ ಅವರಿಗೆ. ಅಹಂಕಾರದಲ್ಲೇ ಎದೆ ಉಬ್ಬಿ ನಡೀತಾ ಇರ್ತಾರೆ. ಒಮ್ಮೆ ಅವ್ರಿಗೆ ಒಂದೆರಡು ಪೆಟ್ಟು ಬಿದ್ದರೆ ಅವರು ಈ ಪ್ಯಾನಿಕ್ ಅಟ್ಯಾಕಲ್ಲಿ ಅವರು ಸಫರ್ ಆಗ್ತಾ ಹೋಗ್ತಾರೆ. ಅವರು ತುಂಬ ಸಫರ್ ಆಗ್ತಾರೆ, ತುಂಬ ಕಷ್ಟವನ್ನು ಅನುಭವಿಸ್ತಾರೆ. ವಿಚಿತ್ರ, ಯಾರು ತುಂಬ ಅಹಂಕಾರನೋ ಅವರಿಗೆ ದುಃಖ ಜಾಸ್ತಿ. ನೀವು ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ. ಯಾರು ತುಂಬ ಎಲ್ಲರನ್ನೂ ಕೂಡ ಅಹಂಕಾರದಲ್ಲಿ ಕೊಂಡು ಹೀಯಾಳಿಸಿರ್ತಾರೋ ಅವರು ಒಳಗಡೆ ಹಾರ್ಟ್ಲಿ ಅವರು ತುಂಬ ವೀಕ್ ಇರ್ತಾರೆ. ಯಾರು ಶಾಂತ ಮನಸ್ಸಲ್ಲಿ ಅಹಂಕಾರ ಇಲ್ಲದೆ ಬದುಕ್ತಿರ್ತಾರೋ ಅವ್ರಿಗೆ ಎಂಥ ಪೆಟ್ಟುಗಳು ಬಿದ್ದರೂ ಕೂಡ ಅವ್ರಿಗೇನೂ ಆಗಲ್ಲ. ಭಾರಿ ಗಟ್ಟಿ ಅವರು ಮೇಲ್ಗಡೆ ಸಾಫ್ಟು, ಒಳಗಡೆ ಭಾರಿ ಗಟ್ಟಿ ಇರ್ತಾರೆ. ಮೇಲ್ಗಡೆ ಯಾರು ತುಂಬ ಅಹಂಕಾರ ತೋರಿಸ್ಕೊಂಡು ಹಾಮ್ ಹೂಮ್ ಅಂತ ಇರ್ತಾರಲ್ಲ, ಅವರು ಒಳಗಡೆ ತುಂಬ ವೀಕು, ತುಂಬ ಮಾತಾಡೋರು, ತುಂಬ ಜೋರು ಮಾಡೋರು. ಮಾತಿಗೆ ಮುಂಚೆ ಆಟೋದವ್ರಿಗೆ, ಇನ್ಯಾರಿಗೋ ಟೂ ವೀಲರ್ ಅವ್ರಿಗೆ ಬೈಕೊಂಡು ಓಡಾಡ್ತಿರ್ತಾರಲ್ಲ, ಅವರು ತುಂಬ ವೀಕ್ ಇರ್ತಾರೆ. ಅವರು ಮಾನಸಿಕವಾಗಿ ತುಂಬ ಭಯ ಇರುತ್ತೆ ಅವರಿಗೆ. ಅದಕ್ಕೆ ಅವರು ಹಾಗೆ ಎಲ್ಲ ಪ್ರತಿಕ್ರಿಯೆಗಳನ್ನು ಮಾಡ್ತಿರ್ತಾರೆ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಯಾಕೆ ಇದೆಲ್ಲ ಆಗುತ್ತೆ ಅಂದರೆ ತುಂಬ ಆಸೆಗಳು ಒಂದು, ಇನ್ನೊಂದು ಅಹಂಕಾರ. ಇದು ಎರಡು ನಮ್ಮನ್ನು ದಾರಿ ತಪ್ಪಿಸ್ತಾ ಇರುತ್ತೆ. ಅದಕ್ಕೆ ಜೀವನದಲ್ಲಿ ಹಾಗಿದ್ರೆ ಆಸೆನೇ ಇಟ್ಕೊಳ್ಬಾರ್ದ ಅಂದರೆ ಆಸೆ ಇಟ್ಕೊಳ್ಬೇಕು, ಆದರೆ ಹರಿಚಿತ್ತಕ್ಕೆ ಅನುಗುಣವಾಗಿ ಇದ್ದರೆ ಮಾತ್ರ ಇದು ನಡೆಯಲಿ ಅನ್ನುವಂಥ ಮುಕ್ತ ಮನಸ್ಸಿನ ಒಂದು ಅವಕಾಶ ಇಟ್ಕೊಳ್ಬೇಕು. ಭಗವಂತನ ಚಿತ್ತದಲ್ಲಿ, ಗುರುಗಳ ಚಿತ್ತದಲ್ಲಿ ಈ ಆಸೆ ನನ್ನ ಪಾಲಿಗೆ ಒದಗುತ್ತೆ ಅಂತ ಇದ್ದರೆ ಮಾತ್ರ ಇದು ನನಗೆ ಸಿಗಲಿ ಅಂತ ಎಲ್ಲಿಯ ತನಕ ನಾವು ಮುಕ್ತವಾಗಿ ಯೋಚನೆ ಮಾಡಲ್ಲ,
ಅಲ್ಲಿಯ ತನಕ ನಮಗೆ ಆ ಭಯ, ಆತಂಕ, ಆಂಗ್ಸೈಟಿ ಇವೆಲ್ಲವೂ ಕೂಡ ಪರಿಹಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮಾನಸಿಕ ಒತ್ತಡ ಮತ್ತು ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಎದೆನೋವು ಬರೋದು. ಇವತ್ತಿನ ದಿವಸ ವೃದ್ಧರಿಗಲ್ಲ, ಮಕ್ಕಳಿಗೂ ಅಲ್ಲ, ಈ ಯಂಗ್ಸ್ಟರ್ಸ್ಗೆ ತುಂಬ ಜನಕ್ಕೆ ಆ ಎದೆನೋವು, ಎದೆ ಭಾರ, ಯಾವಾಗಲೂ ಹಾರ್ಟ್ ಬೀಟ್ ಫೀಲಿಂಗ್ ಹೆಚ್ಚಾಗೋದು, ಮತ್ತೆ ಬಿ ಪಿ ಚೆಕ್ ಮಾಡ್ಕೊಳ್ಳುವಂಥದ್ದು, ಇದೆಲ್ಲ ಹೆಚ್ಚು ಅವ್ರಿಗೆ. ಯಾಕೆ ಅಂತಂದರೆ ಆ ಒತ್ತಡ ಅಷ್ಟು ಮನಸ್ಸಿಗೆ ಹಾಕಿರ್ತಾರೆ. ಅದಕ್ಕೆ ಮುಖ್ಯ ಕಾರಣ ಆಸೆ. ಅದಕ್ಕೆ ಗುರುರಾಯರ ಜೀವನ ಚರಿತ್ರೆಯನ್ನು ನಾವು ನೋಡಬೇಕು. ನಾವು ನಮ್ಮ ಜೀವನವನ್ನು ತಿದ್ಕೊಂಡು ಬಿಡಬೇಕು. ಹಾಗಲ್ಲ, ನಾನು ತಪ್ಪು ಮಾರ್ಗದಲ್ಲಿ ಹೋಗಿದ್ದೀನಿ, ನಂದು ಇದಲ್ಲ ಅಂತ ಅಂದ್ಬಿಟ್ಟು ಮುಕ್ತವಾಗಿ ನಾವು ಇದ್ವು ಅಂತಂದರೆ, ನಾವು ಮೊದಲು ಆರೋಗ್ಯ ಅನ್ನೋದೇ ದೊಡ್ಡ ಸಂಪತ್ತು. ಅದೇ ನಮ್ಮ ಜೀವನದ ಮುಖ್ಯ ಉದ್ದೇಶ. ಆರೋಗ್ಯ ಆದಮೇಲೆ ವ್ಯಕ್ತಿತ್ವ ನಿರೂಪಣೆ ಮತ್ತು ನಾವು ಒಳ್ಳೆಯ ಪ್ರಾಮಾಣಿಕವಾಗಿ ಬದುಕುವಂಥದ್ದು. ಮತ್ತು ತಪಸ್ಸು ಅಂತಂದರೆ ಭಗವಂತನ ನಿರಂತರ ಸ್ಮರಣೆ. ಗುರುರಾಯರು ಯಾವಾಗಲೂ ಕೂಡ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದ, ನಿರಂತರ ಅವರು ಅಚ್ಯುತ ಅನಂತ ಗೋವಿಂದನ ಸ್ಮರಣೆಯನ್ನು ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ಯಾವಾಗಲೂ ಕೂಡ ಶ್ರೀ ರಾಘವೇಂದ್ರ ಅನ್ನುವಂತಹ ನಾಮಸ್ಮರಣೆ ಅಥವಾ ಅಚ್ಯುತಾನಂತ ಗೋವಿಂದ ನಾಮಸ್ಮರಣೆ, ಶ್ರೀರಾಮಚಂದ್ರನ ನಾಮಸ್ಮರಣೆ ಹೀಗೆ ಮಾಡ್ತಾ ಜೀವನವನ್ನು ನಾವು ಕಳೆಯಬೇಕು. ಆಗ ಇದೆಲ್ಲದರಿಂದ ನಮಗೆ ಮೋಚನೆ ಎನ್ನುವಂಥದ್ದು ಸಿಗುತ್ತೆ. ಗುರುರಾಯರು ಹೀಗೆ ನಮಗೆ ಜೀವನದಲ್ಲಿ ಧ್ರುವತಾರೆಯಾಗಿ ನಮಗೆ ಕಾಣಬೇಕು. ಗುರುರಾಯರ ನಾವು ಫೋಟೋದಲ್ಲಿ ನೋಡಿದಾಗ, ವೃಂದಾವನದಲ್ಲಿ ನೋಡಿದಾಗ ಅವರ ಜೀವನ ಚರಿತ್ರೆ ನಮ್ಮ ಕಣ್ಣ ಮುಂದೆ ಬರಬೇಕು. ಆ ಕಣ್ಣು ಮುಂದೆ ಬಂದು ನಾವು ಅದೇ ಥರ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು. ಧ್ರುವ ನಕ್ಷತ್ರವನ್ನು ನೋಡಿ ನಮ್ಮ ಮಾರ್ಗವನ್ನು ಹೇಗೆ ನಾವು ಸರಿ ಮಾಡ್ಕೊಳ್ತೀವೋ ಹಾಗೆ ನಮ್ಮ ಜೀವನದಲ್ಲಿ ಧ್ರುವತಾರೆ ಅಂದರೆ ಗುರುರಾಯರು. ಅವರ ಜೀವನ ಹೇಗಿದೆ, ಅವರು ಯಾವ ಆಸೆಗಳನ್ನೂ ಕೂಡ ಇಟ್ಕೊಂಡು ಅವರು ಜೀವನ ನಡೆಸಲಿಲ್ಲ. ಮುಕ್ತ ಮನಸ್ಸಿನಿಂದ ಭಗವಂತನ ಚಿತ್ತದಂತೆ ಅವರು ಜೀವನವನ್ನು ನಡೆಸಿದ್ರು. ಆದ್ದರಿಂದ ನಾವು ಕೂಡ ಅದೇ ರೀತಿಯಾಗಿ ಜೀವನವನ್ನು ನಡೆಸೋಣ. ಅಂತಹ ಅನುಗ್ರಹ ಗುರುರಾಯರು ನಮ್ಮ ಮೇಲೆ ನಿರಂತರವಾಗಿ ಇಡಲಿ ಎಂಬುದಾಗಿ ನಾವು ಭಕ್ತಿಯಿಂದ ಈ ಶುಭ ಮುಹೂರ್ತದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಹಾಗೂ ನಿತ್ಯವೂ ಗುರುರಾಯರು ನಮ್ಮ ಮನೆಯಲ್ಲಿ, ಮನದಲ್ಲಿ ಸನ್ನಿಹಿತರಾಗಿರಲಿ. ನಮ್ಮ ಪ್ರಾಮಾಣಿಕ ಜೀವನ ಅದು ನಮ್ಮ ಕೈಲಿ ಇಲ್ಲ, ಗುರುರಾಯರ ಹಾಗೂ ಭಗವಂತನ ಕೈಯಲ್ಲೇ ಇದೆ. ಅವರ ಅನುಗ್ರಹಕ್ಕೋಸ್ಕರ ನಾವು ಯಥಾಶಕ್ತಿ ಶ್ರೀ ರಾಘವೇಂದ್ರ ಎಂಬ ನಾಮಸ್ಮರಣೆ ಹಾಗೂ ನಾಮಲೇಖನವನ್ನು ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆಯೇ ಬಾಲಂ ವಿಷ್ಣುರ್ಮೇ ಪರಮಸ್ವೃತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ